Hello, sir. Shall I start, sir? Shall I start, sir? ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್ಸ್ ಅನ್ನುವ ಒಂದು ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾಠನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹೌದಾ? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್ಸ್. ಹೌದಾ? ಘನಫಲಗಳು. ಈಗ ನಾನು ನಿಮಗೆ ಲಾಸ್ಟ್ ಟೈಮ್ ಏನ್ ಹೇಳಿದ್ದೆ, ಒಂದು ಆಯತದ ಬಗ್ಗೆ ನಿಮ್ಗೆ ಹೇಳಿದ್ದೆ. ಸೊ ಇದು ಮೇಲ್ಮೈ ವಿಸ್ತೀರ್ಣದೊಳಗ ಆಯತ ಬರ್ತೈತಿ, ಸಿಲಿಂಡರ್ ಬರ್ತೈತಿ, ಕೋನ ಬರ್ತೈತಿ, ಆಮೇಲೆ ಅರ್ಧ ವೃತ್ತಗಳು ಬರ್ತಾವು. ಹೌದಾ? ಅದೇ ರೀತಿ ಅದು ಇದು ಕೋನದ ಅಂದ್ರ ಕೋನದೊಳಗ ಅದ್ರದ್ದು ಇನ್ನೊಂದು ಶಂಕು ಟೈಪ್ ಅದೊಂದು ಬರ್ತೈತಿ. ಹೌದಾ? ಮೇಲ್ಮೈ ವಿಸ್ತೀರ್ಣಗಳು ಅದ್ರೊಳಗ ನಿಮಗ ಆಯತದ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದ್ರದ್ದೆಲ್ಲ ನಿಮಗ ಸೂತ್ರಗಳನ್ನ ನಾನು ಲಾಸ್ಟ್ ಟೈಮ್ ಬರ್ಸಿದ್ದೆ. ಆದ್ರೆ ಈಗ ಅಭ್ಯಾಸವನ್ನ ನೋಡೋಣಂತ. ಹೌದಾ? ಸೊ ಅಭ್ಯಾಸ ಎಷ್ಟಾಗತ್ ನೋಡ್ರಿ. ಅದು ಅಭ್ಯಾಸ 13.1 ಅಂತ ಇದೆ. ಹೌದಾ? ಒಂದ್ ಸೆಕೆಂಡ್. 13.1 ನಾ ಸ್ವಲ್ಪ ಅದನ್ನ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡಿದ್ದೆ, ಅದನ್ನ ಈಗ ಕಂಟಿನ್ಯೂ ಮಾಡೋಣಂತ. ಹೌದಾ? ಸೊ ಏನಿದೆ ಕ್ವಶನ್ ಓದ್ತೇನೆ ನೋಡ್ರಿ. 1.5 ಮೀಟರ್ ಉದ್ದ, 1.25 ಮೀಟರ್ ಅಗಲ, 65 ಸೆಂಟಿಮೀಟರ್ ಆಳವಿರುವ ಒಂದು ಪ್ಲಾಸ್ಟಿಕ್ ಪೆಟ್ಟಿಗೆಯನ್ನು ಮಾಡಬೇಕಾಗಿದೆ. ಅದರ ಮೇಲ್ಭಾಗವು ತೆರೆದಿದೆ. ಪ್ಲಾಸ್ಟಿಕ್ ಹಾಳೆಯ ದಪ್ಪವನ್ನು ನಗಣ್ಯವಾಗಿರಿಸಿ. ಒಂದು ಪೆಟ್ಟಿಗೆಯನ್ನು ತಯಾರಿಸಲು ಬೇಕಾದ ಪ್ಲಾಸ್ಟಿಕ್ ಹಾಳೆಯ ವಿಸ್ತೀರ್ಣ ಹಾಗೂ 1 ಮೀಟರ್ ಸ್ಕ್ವೇರ್ ಪ್ಲಾಸ್ಟಿಕ್ ಹಾಳೆಗೆ ₹20ರಂತೆ ಅದಕ್ಕೆ ಬೇಕಾಗುವ ಹಾಳೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ನಮ್ಗೀಗ ಏನಂದ್ರ ಫಸ್ಟ್ ನಾನು ಏನ್ ಬರಿತೇನಂದ್ರ ಕೊಟ್ಟಿರುವ ದತ್ತಾಂಶಗಳನ್ನ ಬರ್ಕೊಳ್ಳೋಣಂತ. ಹೌದಾ? ಇಲ್ಲಿ ನೋಡ್ರಿ, ಉದ್ದ ಇಸ್ ಈಕ್ವಲ್ ಟು, ಉದ್ದ ಎಷ್ಟಿದೆ ನೋಡ್ರಿ, 1.5 ಮೀಟರ್ ಅಂತ ಇದೆ. ಹೌದಾ? ನೆಕ್ಸ್ಟ್ ಅಗಲ ಇಸ್ ಈಕ್ವಲ್ ಟು 1.25 ಮೀಟರ್ ಅಂತ ಇದೆ. ಹೌದಾ? 1.25 ಮೀಟರ್. ನೆಕ್ಸ್ಟ್ ಎತ್ತರ ಇಸ್ ಈಕ್ವಲ್ ಟು 65 ಸೆಂಟಿಮೀಟರ್. ಈಗ ನೋಡ್ರಿ, ನೀವು ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರ ಆ ಕೊಟ್ಟಿರುವ ದತ್ತಾಂಶಗಳೆಲ್ಲ ಒಂದೇ ಮಾನದೊಳಗಿರ್ಬೇಕು. ಎಲ್ಲಾ ಮೀಟರ್ ಒಳಗಾರು ಇರ್ಬೇಕು ಒಂದು, ಅಥವಾ ಎಲ್ಲಾ ಸೆಂಟಿಮೀಟರ್ ಒಳಗಾದ್ರೂ ಇರ್ಬೇಕು. 1 ಮೀಟರ್ 1 ಸೆಂಟಿಮೀಟರ್ ಇದ್ರ ನಮಗ ಅದನ್ನ ಲೆಕ್ಕ ಮಾಡ್ಲಿಕ್ಕೆ ಕರೆಕ್ಟ್ ಆಗೋದಿಲ್ಲ. ಆಮೇಲೆ ನಮಗ ಸೊಲ್ಯೂಷನ್ ಅನ್ನು ಕರೆಕ್ಟ್ ಬರುದಿಲ್ಲ. ಸೊ ಇವೆರಡು ಮೀಟರ್ ಇರೋದ್ರಿಂದ, ಇದನ್ನ ಒಂದೇ ಸೆಂಟಿಮೀಟರ್ ಇರೋದ್ರಿಂದ ಇದನ್ನ ನಾವೇನ್ ಮಾಡೋಣ, ಮೀಟರ್ಗೆ ಕನ್ವರ್ಟ್ ಮಾಡೋಣ. ಸೊ 65 ಸೆಂಟಿಮೀಟರ್ ನ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ ನೋಡ್ರಿ, 0.65 ಮೀಟರ್ ಅಂತ ಆಗತ್ತ. ಹೌದಾ? ಸೊ ಈಗ ನಾವ್ ಏನಂದ್ರ ಅವ್ರು ಏನ್ ಹೇಳ್ಯಾರು, ಸಂಪೂರ್ಣ ಹಾಳೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅದು ಯಾವ ಆಕಾರದೊಳಗಿದೆ ಅದು ಹೇಳ್ರಿ, ಆಯತಾಕಾರದ ಪ್ಲಾಸ್ಟಿಕ್ ಪೆಟ್ಟಿಗೆಯನ್ನ ಮಾಡ್ಬೇಕಾಗಿತ್ತು ಅವ್ರು. ಹೌದಾ? ಸೊ ಅದಕ್ಕೆ ನಮಗ ಅವ್ರೇನಾದ್ರು ಮಾಡಬೇಕಾಗಿದೆ, ಅದರ ಮೇಲ್ಭಾಗವು ತೆರೆದಿದೆ, ಒಂದು ಭಾಗ ಅದರದ್ದು ಇಲ್ಲ ಅಂತ. ಹೌದಾ? ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಂದ್ರ ನಿಮಗ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ಫುಲ್ ಬಾಕ್ಸ್ ಅನ್ನ ಅದು ಕ್ಲೋಸ್ ಆಗಿರ್ತೈತಿ. ಬಟ್ ಅವ್ರು ಏನ್ ಹೇಳಿದಾರು, ಮೇಲಿನ ಬಾಕ್ಸ್ ಅಂದ್ರ ಮೇಲಿನ ಭಾಗ ಅದರದ್ದು ತೆರೆದಿದೆ ಅಂತ. ಹಂಗಿದ್ದಾಗ ನಾವು ಆ ಪ್ಲಾಸ್ಟಿಕ್ ಹಾಳೆಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಪ್ಲಾಸ್ಟಿಕ್ ಹಾಳೆಯ ವಿಸ್ತೀರ್ಣ ಮೀನ್ಸ್ ನಾವೇನಂದ್ರ ಮೇಲ್ಮೈ ವಿಸ್ತೀರ್ಣ. ಈಗೇನು ಕೊಟ್ಟಿರುವ ದತ್ತಾಂಶಗಳಿಗೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಮೇಲ್ಮೈ ವಿಸ್ತೀರ್ಣ. ಹೌದಾ? ಒಂದು ಪ್ಲಾಸ್ಟಿಕ್ ಪೆಟ್ಟಿಗೆಯನ್ನು ಮಾಡಲು
ಪೆಟ್ಟಿಗೆಯನ್ನು ಮಾಡಲು ಬೇಕಾದ ಹಾಳೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬೇಕಾದ ಹಾಳೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅಂದ್ರ ಅವ್ರ ಏನ್ ಕೇಳಿದಾರ ನಮಗ ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರ ನಾವ್ ಏನೋ ಒಂದು ಬಾಕ್ಸು ಅಥವಾ ಒಂದ್ ಯಾವ್ದೋ ಒಂದು ಮನೆ ಈ ರೀತಿ ನಮ್ ತಲೆಯೊಳಗ ಕಾನ್ಸೆಪ್ಟ್ ಬರ್ತೈತಿ. ಬಟ್ ಅಲ್ಲಿ ಏನ್ ಹೇಳಿರ ಅವರು ಹಾಳೆಯ ವಿಸ್ತೀರ್ಣ ಕಂಡು ಹಿಡೀರಿ ಅಂತ ಹೇಳ್ಯಾರ. ಸೊ ಹಾಳೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ನಾವ್ ಏನಂತ ಕಂಡು ಹಿಡಿಬೇಕು ಹೇಳ್ರಿ, ಆ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣವನ್ನ ಅಂದ್ರ ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿದ್ಬಿಟ್ರೆ ನಮಗ ಏನಾಗತ್ತೆ ಹೇಳ್ರಿ, ಪ್ಲಾಸ್ಟಿಕ್ ಹಾಳೆಯ ವಿಸ್ತೀರ್ಣ ಕೂಡ ಅದೇ ಬರ್ತೈತಿ. ಹೌದಾ? ಸೊ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ, ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ, ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ತೈತಿ. ಸೊ ಮೇಲ್ಮೈ ವಿಸ್ತೀರ್ಣ ಈಗ ನಮಗ ಆಯತದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ನಮ್ಗೆ ಏನಾಗಿದೆ ಗೊತ್ತಿದೆ. ಏನಂದ್ರ ನೋಡ್ರಿ ಇಲ್ಲಿ 2 ಇಂಟು ಎಲ್ ಬಿ, 2 ಇಂಟು ಎಲ್ ಬಿ, ಹೌದಾ? 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅಂತ ಇದೆ. ಹೌದಾ? ಇಲ್ಲೇ ಉದ್ದ ಅಗಲ, ಆಮೇಲೆ ಅಗಲ ಎತ್ತರ, ಎತ್ತರ ಉದ್ದ ಅಂತ ಇದೆ. ನಮಗ್ ಗೊತ್ತಿರುವಂತದ್ದು ಆಯತದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವ್ದು ಹೇಳ್ರಿ? ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅಂತ ಇದೆ. ಹೌದಾ? ಸೊ ಈಗ ನಾ ಏನ್ ಮಾಡ್ತೇನಂದ್ರ ಮೇಲ್ಭಾಗ ತೆರೆದ್ರಿಂದ ಇಲ್ಲಿ ಏನಾಗಿದೆ ನಿಮಗ್ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಆಯತ ಅಂದ್ರ ಅಲ್ಲಿ 6 ಪಾರ್ಟ್ಸ್ ಗಳು ಸೇರಿ ನಿಮ್ಗೆ ಏನಾಗಿರ್ತೈತಿ ಆಯತ. ಅದನ್ನ ನಿಮಗ ಲಾಸ್ಟ್ ಟೈಮ್ ಸಿಮ್ಯುಲೇಷನ್ ಮುಖಾಂತರ ಕೂಡ ತೋರಿಸಿದ್ದೆ ನಿಮಗ. ಸೊ ಅಲ್ಲಿ ಏನಾಗಿದೆ ನಮಗ 5 ಭಾಗ ಅಷ್ಟ ನಮಗೀಗ ಅದು ವಿಸ್ತೀರ್ಣ ಬೇಕಾಗಿದೆ. ಯಾಕಂದ್ರೆ ಒಂದು ಭಾಗ ನಮಗೇನಾಗಿದೆ ಅದನ್ನ ತೆರೆದಿದೆ ಅಂತ ಹೇಳಿದಾರ. ಅಂದ್ರೆ ಒಂದು ಭಾಗ ಇಲ್ಲ. ನಮಗ 6 ಭಾಗಗಳೊಳಗ ಒಂದು ಭಾಗ ಇಲ್ಲ ಅಂದಾಗ ನಮಗಲ್ಲೇ ಇಲ್ಲಿ ನೋಡ್ರಿ ಎಲ್ಲಾ ಎರಡೆರಡು ಅಂತ ಇರ್ತಾವ. ಹೌದಾ? ಇಲ್ಲೇ 2 ಬಿ ಎಚ್ ಇರ್ತೈತಿ, 2 ಎಚ್ ಎಲ್ ಇರ್ತೈತಿ. ಬಟ್ ಎಲ್ ಬಿ ಅನ್ನೋದು ಒಂದೇ ಇರ್ತೈತಿ. ಯಾಕಂದ್ರ ಅದರದ್ದು ಮೇಲ್ಭಾಗವನ್ನ ತೆಗೆಯಲಾಗಿದೆ. ಮೇಲ್ಭಾಗ ಅಲ್ಲೇ ಉದ್ದ ಆಗಲ್ಲ, ನಮಗ ಕೆಳಗಿನ ಭಾಗ ಅಷ್ಟ ಗೊತ್ತಾಗ್ತೈತಿ, ಮೇಲಿನ ಭಾಗ ಇಲ್ಲ. ಹೀಗಿರೋದ್ರಿಂದ ಈ ಸೂತ್ರವನ್ನ ಸ್ವಲ್ಪ ನಾನು ಚೇಂಜ್ ಮಾಡಿ ಬರೀತೇನೆ ನೋಡ್ರಿ, ಯಾವ ರೀತಿ ಅಂತ ಹೇಳಿ. ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹೌದಾ? ಇಲ್ಲಿ ನೋಡ್ರಿ ಯಾವ ರೀತಿ ಬರಿತೇನಂದ್ರ 2 ಇಂಟು, ಹೌದಾ, ಬಿ ಎಚ್ ಪ್ಲಸ್ ಎಚ್ ಎಲ್ ಪ್ಲಸ್ ಎಲ್ ಬಿ. ಯಾಕಂದ್ರ ಒಂದು ಭಾಗ ನಮಗ ತೆಗೆದಿದೆ. ಹೌದಾ? ಸೊ ಈಗ 6 ಭಾಗ ಒಳಗೆ ಇಲ್ಲಿ ನೋಡ್ರಿ ಇದೆರಡು 4, ಇದೊಂದು 5 ಭಾಗ ಆಯ್ತಾ ನಮಗ. ಈಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಈ ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನ ಇದ್ರೊಳಗೆ ಹಾಕಿ ನಾವು ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? 2 ಇಂಟು ಬಿ ಅಂದ್ರೆ ಎಷ್ಟಿದೆ ನೋಡ್ರಿ, ಇದು ಬಿ. ನಿಮ್ಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೊಂದ್ಸಲ ಬರ್ಕೋರಿ. ಬಿ ಅಂದ್ರ ಬ್ರೆಡ್ತ್, ಎಲ್ ಅಂದ್ರ ಉದ್ದ, ಇದು ಎತ್ತರ. ಹೌದಾ? ಸೊ ಈಗ ಬಿ ಅಂದ್ರೆ ಎಷ್ಟಿದೆ 1.25 ಇಂಟು ಎಚ್ ಅಂದ್ರೆ ಎಷ್ಟಿದೆ 0.65. ಹೌದಾ? ಪ್ಲಸ್ 0.65 ಇಂಟು ಎಲ್ ಅಂದ್ರೆ ಎಷ್ಟಿದೆ 1.5 ಅಂತ ಇದೆ. ಕರೆಕ್ಟಾ? ನೆಕ್ಸ್ಟ್ ಎಲ್ ಅಂದ್ರೆ ಎಷ್ಟಿದೆ 1.5 ಇಂಟು ಬಿ ಅಂದ್ರೆ ಎಷ್ಟಿದೆ 1.25 ಅಂತ ಇದೆ. ಹೌದಾ? ಇದನ್ನ ನಾವೀಗ ಸಿಂಪ್ಲಿಫೈ ಮಾಡೋಣಂತ. 2 ಇಂಟು ಫಸ್ಟ್ 1.25 ಇಂಟು 0.5 ಅನ್ನ ನೋಡೋಣ ಎಷ್ಟಾಗತ್ತಂತ ಹೇಳಿ. 1.25 ಇಂಟು 0.65 ಎಷ್ಟಾಗತ್ ನೋಡ್ರಿ ಇದು. 1.25 ಇಂಟು 0.65 ಇಸ್ 0.8125 ಅಂತ ಆಗತ್ತ. ಜಸ್ಟ್ ಒಂದ್ ಇಷ್ಟೇ ಡಿಜಿಟ್ಸ್ ಗಳನ್ನ ಬರೆದ್ರ ಓಕೆ. ಹೌದಾ? ಪ್ಲಸ್ 0.5 ಇಂಟು 1.5 ಅಂತ ಇದೆ. ಹೌದಾ? ಎಷ್ಟಾಗತ್ ನೋಡ್ರಿ 0.75 ಅಂತ ಆಗತ್ತ. 0.75 ಅಂತ ಆಗತ್ತ. ಪ್ಲಸ್ 1.5 ಇಂಟು 1.25 ಎಷ್ಟಾಗತ್ ನೋಡ್ರಿ 1.87
5 ಅಂತ ಆಗತ್ತ. ಸೊ ಇದನ್ನ ನೋಡ್ರಿ ಎಷ್ಟಾಗತ್ತೆ ಈಗ 0.812 0.812 ಪ್ಲಸ್ 0.75 ಎಷ್ಟಾಗತ್ತೆ ನೋಡ್ರಿ 1.562 ಅಂತ ಆಗತ್ತ. ಪ್ಲಸ್ ಇದೊಂದು 1.875. ಈಗ ನಮ್ಗೆ ಇಲ್ಲಿಗೆ ಮುಗ್ದಿಲ್ಲ. ಇಲ್ಲಿ 2 ದಿಂದ ಇದನ್ನ ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಎಷ್ಟು 1.562 ಇಂಟು 2 ಎಷ್ಟಾಗತ್ ನೋಡ್ರಿ ಅದು 3.124 ಪ್ಲಸ್ 1.875 ಇಸ್ ಈಕ್ವಲ್ ಟು ಎಷ್ಟಾಗತ್ ನೋಡ್ರಿ 2 ಪ್ಲಸ್ ಮಾಡ್ಬೇಕು 3.124 ಪ್ಲಸ್ 1.875 ಹೌದಾ. 1 ಸೆಕೆಂಡ್ ಪ್ಲಸ್ 1.875 ಎಷ್ಟಾಗತ್ ನೋಡ್ರಿ 4.99 ಆಯ್ತು ಹೌದಾ. 4.99 ಆಲ್ಮೋಸ್ಟ್ 5 ಅಂದಂಗಿದೆ ಹೌದಾ. ಆಲ್ಮೋಸ್ಟ್ 5 ಅಂದಂಗ ಹೌದಾ. 5 ಮೀಟರ್ ಸ್ಕ್ವೇರ್ ಅಂದಂಗಿದೆ ಹೌದಾ. ನೀವು ಇದನ್ನ ಅಪ್ರಾಕ್ಸಿಮೇಟ್ಲಿ 5 ಮೀಟರ್ ಸ್ಕ್ವೇರ್ ಅಂತಾನು ಬರೀಬಹುದು. ಕರೆಕ್ಟಾ. ಇಲ್ಲಿ ನೋಡ್ರಿ ಇದನ್ನ ಇನ್ನೂ ಒಂದ್ಸಲ ನಾವು 2BH ಅಂದ್ರೆ ಇಲ್ಲೇ ಇದನ್ನ ಇನ್ನು ಇಲ್ಲೇ ಇದೇನೈತಲ್ಲ ಈ 2 ಇದಕ್ಕೂ ಸಂಬಂಧಪಟ್ಟಿರ್ತೈತಿ. ನಂದು ಇಲ್ಲಿ ಸ್ವಲ್ಪ ಇದನ್ನ 2ರಿಂದ ಗುಣಾಕಾರ ಮಾಡ್ಬೇಕು ಫಸ್ಟ್. 1 ಸೆಕೆಂಡ್ ಇಂಟು 2 1.875 ಇಂಟು 2 ಎಷ್ಟಾಗತ್ ನೋಡ್ರಿ 3.75 ಆಗತ್ತಿದು ಹೌದಾ. 3.75 ಅಂತ ಆಗತ್ತ. ಈಗ ಎಷ್ಟಾಗತ್ ನೋಡ್ರಿ ಇದು 3.124 ಪ್ಲಸ್ 3.75 ಎಷ್ಟಾಗತ್ತ 6.874 ಅಂತ ಆಗತ್ತ. ಬಟ್ ಅದು ಆಲ್ಮೋಸ್ಟ್ ನಿಮ್ಗೆ ಆಗಲೇ ಏನ್ ಆನ್ಸರ್ ಬಂದಿತ್ತಲ್ಲ ಇಲ್ಲೇ 2 ಅನ್ನ ಮಾಡುವಂತ ಅವಶ್ಯಕತೆ ಏನಿಲ್ಲ. ಸೊ ಇದೆಷ್ಟಾಗತ್ತೆ ಹೇಳ್ರಿ 4.99 ಬಂದಿತ್ತಲ್ಲ ಅದ್ರ ಯಾಕೆ ನಿಮ್ಗದು 5 ಬರ್ಬೇಕಿತ್ತು. ಯಾಕಂದ್ರೆ ನಾವ್ ಇಲ್ಲಿ ಮುಂದಿರುವಂತಹ ಡಿಜಿಟ್ ಗಳನ್ನ ಸ್ವಲ್ಪ ತಗೊಂಡಿದ್ರಿಂದ ಇದೆಷ್ಟಾಗತ್ತೆ ಹೇಳ್ರಿ 5 ಅಷ್ಟಾಗತ್ತ. 5 ಮೀಟರ್ ಸ್ಕ್ವೇರ್ ಅಂತ ಆಗತ್ತ. 5 ಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಸೊ ಇಲ್ಲಿಗೆ ಈ ಲೆಕ್ಕ ಮುಗ್ದಿಲ್ಲ. ಈಗ ಬರೇ ನಾವು ಪ್ಲಾಸ್ಟಿಕ್ ಹಾಳೆಯ ವಿಸ್ತೀರ್ಣವನ್ನ ಅಷ್ಟೇ ಕಂಡುಹಿಡಿದಿವಿ ಹೌದಾ. ಪ್ಲಾಸ್ಟಿಕ್ ಹಾಳೆಯ ವಿಸ್ತೀರ್ಣವನ್ನ ಅಷ್ಟೇ ಕಂಡುಹಿಡಿದಿವಿ. ಬಟ್ ಅವ್ರು ಏನ್ ಹೇಳತ್ತಾರ ನೋಡ್ರಿ ಇಲ್ಲಿ 1 ಮೀಟರ್ ಸ್ಕ್ವೇರ್ ಪ್ಲಾಸ್ಟಿಕ್ ಹಾಳೆಗೆ ₹20ರಂತೆ ಅದಕ್ಕೆ ಬೇಕಾದ ಹಾಳೆಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ ಹೌದಾ. ನೋಡ್ರಿ ಎಷ್ಟಾಗತ್ತಂತ ಹೇಳಿ ಇಲ್ಲೇ ₹1 1 ಮೀಟರ್ ಸ್ಕ್ವೇರ್ಗೆ ₹20ರಂತೆ ಹೌದಾ. ಹಂಗಾದ್ರ 5 ಮೀಟರ್ ಸ್ಕ್ವೇರ್ಗೆ ಎಷ್ಟು ಹೌದಾ. 5 ಮೀಟರ್ ಸ್ಕ್ವೇರ್ಗೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಇದನ್ನ ಗುಣಾಕಾರವನ್ನ ಮಾಡ್ಬೇಕು. 25 ಎಷ್ಟಾಗತ್ ನೋಡ್ರಿ ₹100 ₹100 ಅಂತ ಆಗತ್ತ. 25 ₹100 ಅಂತ ಆಗತ್ತ. ಕರೆಕ್ಟಾ. ಗೊತ್ತಾಯ್ತು ಇದು ಫಸ್ಟ್ ಒನ್. ನೆಕ್ಸ್ಟ್ ಹೋಗೋಣ ಈಗ ಅಂದ್ರೆ ಏನು ಕೊಟ್ಟಿರುವಂತಹ ಇದ್ರದ್ದು ವಿಸ್ತೀರ್ಣವನ್ನ ಕಂಡು ಹಿಡ್ಕೊಂಡು ನಾವು ಅದನ್ನ 20 × 5 ಮಾಡಿಬಿಟ್ರೆ ನಮಗ ₹100 ಅಂತ ಆಗತ್ತ. ಅಂದ್ರ ಒಂದು ಏನದು 5 ಮೀಟರ್ ಸ್ಕ್ವೇರ್ ಪ್ಲಾಸ್ಟಿಕ್ ಹಾಳೆಯನ್ನ ರೆಡಿ ಮಾಡ್ಲಿಕ್ಕೆ ₹20 ಅಂತ ನಾವ್ ಎಷ್ಟು ₹100 ಕೊಟ್ಟ ಅದನ್ನ ತಂದು ಒಂದು ಪ್ಲಾಸ್ಟಿಕ್ ಹಾಳೆಯನ್ನ ರೆಡಿ ಮಾಡಬಹುದು ಹೌದಾ. ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಓದ್ತೇನೆ ನೋಡ್ರಿ. ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 5, 4 ಮತ್ತು 3 ಮೀಟರ್ ಆಗಿದೆ. ಕೊಠಡಿಯ ಗೋಡೆಗಳಿಗೆ ಮತ್ತು ಚಾವಣಿಗೆ ಸುಣ್ಣ ಬಳಿಯಲು ಪ್ರತಿ ಚದರ್ ಮೀಟರ್ಗೆ 7.5 ರೂಪಾಯಿಯಂತೆ ತಗಲುವಂತಹ ವೆಚ್ಚ ಎಷ್ಟು ಅಂತ ಹೇಳಿದಾರ ಅವ್ರು ಹೌದಾ. ಸೊ ಇಲ್ಲಿ ಏನಾಗಿದೆ ನೋಡ್ರಿ ಇಲ್ಲಿ ಸೆಕೆಂಡ್ ಒನ್ ಉದ್ದ ಅಗಲ ಏನ್ ಕೊಟ್ಟಾರಂತ ಫಸ್ಟ್ ಕೊಟ್ಟಿರುವ ದತ್ತಾಂಶಗಳನ್ನ ಬರ್ಕೊಳ್ಳಂತ. ಉದ್ದ ಅಗಲ ಎತ್ತರ ಉದ್ದ ಅಗಲ ಎತ್ತರ
ಹೌದಾ? ಉದ್ದ, ಅಗಲ, ಎತ್ತರ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ ಅವರು. 5, 4, 3. 5 ಮೀಟರ್, ಹೌದಾ? 4 ಮೀಟರ್, 3 ಮೀಟರ್ ಅಂತ ಇದೆ. ಹೌದಾ? ಅವ್ರು ಏನ್ ಹೇಳತ್ತಾರಂದ್ರ ಒಂದು ಕೊಠಡಿಯ ಆಗಿದೆ. ಕೊಠಡಿಯ ಗೋಡೆಗಳಿಗೆ ಮತ್ತು ಚಾವಣಿಗೆ ಸುಣ್ಣ ಬಳೆಯಲು, ಕೊಠಡಿಯ ಚಾವಣಿಗೆ ಮತ್ತು ಗೋಡೆಗಳಿಗೆ ಸುಣ್ಣ ಬಳೆಯಲು ಅಂತ ಹೇಳಿದಾರೆ. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ 4 ಗೋಡೆಗಳು, ಕರೆಕ್ಟಾ? 4. ಇದು ಕೂಡ ಫಸ್ಟ್ ಒಂದ್ ಪ್ರಾಬ್ಲಮ್ ಟೈಪ್ ನ ಇದು ಅಂದ್ರೆ ಒಂದ್ ಭಾಗ ಇರುವುದಿಲ್ಲ. ಯಾಕಂದ್ರೆ ಒಂದು ರೂಮ್ ಅಂದ್ಮೇಲೆ ನಾವು ಅದರದ್ದು ಫ್ಲೋರಿಗಂತೂ ಬಣ್ಣ ಬಳಿಯೋದಿಲ್ಲ. ಹೌದಾ? ಈಗ 5 ಪಾರ್ಟ್ಸ್ ಇರ್ತಾವ, ಬಟ್ ಅಲ್ಲಿ ಏನಾಗಿದೆ ಕೆಳಗೆ ನಾವು ಫ್ಲೋರಿಗೆ ಬಳಿಯೋದಿಲ್ಲ, ಮೇಲೆ ಚಾವಣಿಗೆ ಮತ್ತೆ 4 ಗೋಡೆಗಳಿಗೆ ಅಷ್ಟ ಬದಿತಿರ್ತೀವಿ. ಸೊ 4 ಗೋಡೆಗಳು ಪ್ಲಸ್ ಒಂದು ಚಾವಣಿ. ಚಾವಣಿ ಅಂದ್ರೆ ಮೇಲೆ ಹಂಚು. ಹೌದಾ? ಸೊ ಅಲ್ಲಿ ಏನಾಗಿದೆ ಅಂದ್ರೆ ಮೇಲ್ಚಾವಣಿ ಅಂತ ಇದೆ. ಸುಣ್ಣ ಬಳೆಯಲು ಪ್ರತಿ ಚದರ್ ಮೀಟರ್ಗೆ 7.5 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ನಾವು ಫಸ್ಟ್ ಯಾವ ಸೂತ್ರವನ್ನ ಬರಿಬೇಕು ಹೇಳ್ರಿ. 2 ಇಂಟು ಎಲ್ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಲ್ ಬಿ. ಸೇಮ್ ಅದೇ ಪ್ರಾಬ್ಲಮ್ ಇದು. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ ಈಗ 2HL 2BH ಎಲ್ಲ ಒಂದೇ ಅದ. ಹೌದಾ? ನಾ ಇನ್ನು ಇದು ಟೈಪ್ ಬರಿಬಹುದಲ್ಲ. 2HL ಪ್ಲಸ್ 2BH ಪ್ಲಸ್ LB ಅಂತ ಬರಿಬಹುದು. ಮೊದ್ಲು ಯಾವ ರೀತಿ ಮಾಡಿದ್ನಲ್ಲ ಅದೇ ರೀತಿ ನಾವು ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, ಇದ್ರ ಬದ್ಲಿ ನಾನು ಇದನ್ನ ತಗೋತೇನೆ. 2 ಇಂಟು ಎಲ್ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಲ್ ಬಿ ಅಂತ ತಗೋ. ಇದನ್ನ ಹಿಂಗ್ ಬರೆದ್ರು ಒಂದೇ, ಹಿಂಗ್ ಬರೆದ್ರು ನಮಗ ಅಷ್ಟೇ. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, 2 ಇಂಟು ಎಲ್ ಅಂದ್ರೆ ಎಷ್ಟಿದೆ ನೋಡ್ರಿ ಇಲ್ಲೇ 5 ಪ್ಲಸ್ ಬಿ ಅಂದ್ರೆ ಎಷ್ಟಿದೆ ಇಲ್ಲೇ 4 ಇದೆ, ಪ್ಲಸ್ ಇಂಟು ಎಚ್ ಅಂದ್ರೆ ಎಷ್ಟಿದೆ ನೋಡ್ರಿ 3 ಇದೆ, ಪ್ಲಸ್ ಎಲ್ ಅಂದ್ರೆ 5 ಇದೆ ಇಂಟು 4 ಇದೆ ಇದು. ಹೌದಾ? ಇದು ಎಷ್ಟಾಗತ್ ನೋಡ್ರಿ ಈಗ 2 ಇಂಟು 5 4 9 ಇಂಟು 3 ಪ್ಲಸ್ 5 4 20. ಹೌದಾ? ಇಲ್ಲಿ ನೋಡ್ರಿ ಎಷ್ಟಾಗತ್ತಿದು 9 3 27, 27 2 ಎಷ್ಟಾಗತ್ ನೋಡ್ರಿ 54. 54 ಪ್ಲಸ್ 20. ಹೌದಾ? 54 ಪ್ಲಸ್ 20 ಮಾಡ್ರಿ ಎಷ್ಟಾಗತ್ ನೋಡ್ರಿ 74 ಮೀಟರ್ ಸ್ಕ್ವೇರ್ ಆಗತ್ತ. ಅದು ಟೋಟಲ್ ಅದಕ್ಕೆ ಬಣ್ಣ ಬಳಿಲಿಕ್ಕೆ ಈ ಉದ್ದ ಅಗಲ ಎತ್ತರಗಳ ಪ್ರಕಾರ ಎಷ್ಟಾಗತ್ ಹೇಳ್ರಿ 74 ಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಸೊ ಅಲ್ಲಿ ಅವ್ರು ಏನ್ ಹೇಳಿದಾರ ನೋಡ್ರಿ, ಈ 74 ಮೀಟರ್ ಸ್ಕ್ವೇರ್ಗೆ ಚದರ್ ಮೀಟರ್ಗೆ ಅಂದ್ರ 7.5 ರೂಪಾಯಿ ಆದ್ರ ಎಷ್ಟು ರೂಪಾಯಿ ಆಗತ್ತ ಬಣ್ಣ ಬಳಿಲಿಕ್ಕೆ ಅಂತ ಹೇಳಿದಾರ ಅವ್ರು. ಹೌದಾ? ಸೊ ನಾವ್ ಏನ್ ಮಾಡ್ಬೇಕು, 74 ಇಂಟು 7.5 ರೂಪಾಯಿ ಮಾಡಿದ್ರೆ ಎಷ್ಟು ಅಮೌಂಟ್ ಅನ್ನೋದು ನಮಗ ಗೊತ್ತಾಗ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ಪ್ರತಿ ಚದರ್ ಮೀಟರ್ಗೆ ಎಷ್ಟು ರೂಪಾಯಿ ಇದೆ ಹೇಳ್ರಿ, ಅದು 7.5 ರೂಪಾಯಿ ಇದೆ. 7.5 ರೂಪಾಯಿ ಇದೆ. ಹೌದಾ? ಪ್ರತಿ ಚದರ್ ಮೀಟರ್ಗೆ ಎಷ್ಟಿದೆ ನಮ್ಗ 7.5 ರೂಪಾಯಿ ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ ಎಷ್ಟಾಗತ್ತ, 1 ಚದರ್ ಮೀಟರ್ಗೆ 7.5 ರೂಪಾಯಿ ಆದ್ರ ನಮ್ದು ಎಷ್ಟು ಬಂದಿತ್ತದ ಹೇಳ್ರಿ 74 ಮೀಟರ್ ಸ್ಕ್ವೇರ್ ಅಂತ ಬಂದಿತ್ತು. 74 ಮೀಟರ್ ಸ್ಕ್ವೇರ್ಗೆ ಎಷ್ಟು ಆಗುತ್ತ? ಹೌದಾ? ಅವಾಗ ಏನ್ ಮಾಡ್ಬೇಕು, ಓರೆ ಗುಣಾಕಾರ 74 ಇಂಟು 7.50 ಅಥವಾ 7.5 ರೂಪಾಯಿಯನ್ನ ಮಾಡ್ಬೇಕು ನಾವು. ನೋಡ್ರಿ ಇಲ್ಲಿ 74 ಇಂಟು 7.50 ಅಂತ ಇದೆ. ಹೌದಾ? ಎಷ್ಟು ಬರ್ತೈತಿ ನೋಡೋಣ ಈಗ. 74 ಒಂದ್ ಸೆಕೆಂಡ್, 74 ಇಂಟು 7.50 ಮಾಡಿದ್ರ ಎಷ್ಟು ಬರ್ತೈತಿ 555 ರೂಪಾಯಿಗಳು. 555 ರೂಪಾಯಿಗಳು ಅಂದ್ರ ಆ ಒಂದು ಮೇಲ್ಚಾವಣಿ ಮತ್ತು ಅದೊಂದು ಕೊಠಡಿಯ 4 ಗೋಡೆಗಳು ಮತ್ತು ಮೇಲ್ಚಾವಣಿಗೆ 7.5 ರೂಪಾಯಿ ಅಂತ ಈ 74 ಮೀಟರ್ ಸ್ಕ್ವೇರ್ ಜಾಗಕ್ಕೆ ನಾವು
ಬಣ್ಣವನ್ನ ಬಳಸ್ಬೇಕಾದ್ರೆ ಎಷ್ಟು ರೂಪಾಯಿ ಕೊಡ್ಬೇಕಾಗುತ್ತೆ ಹೇಳ್ರಿ ನಾವ್ ಹಂಗಾದ್ರ 555 ರೂಪಾಯಿಗಳನ್ನ ಕೊಡ್ಬೇಕು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ನೋಡ್ರಿ, ಥರ್ಡ್ ಒನ್ ಓದ್ತೆ ನೋಡ್ರಿ ಕ್ವಶನ್. ಆಯತಾಕಾರದಲ್ಲಿರುವ ಒಂದು ಸಭಾಂಗಣದ ನೆಲದ ಸುತ್ತಳತೆಯು 250 ಮೀಟರ್ ಆಗಿದೆ. ಸಭಾಂಗಣದ 4 ಗೋಡೆಗಳಿಗೆ ಬಣ್ಣ ಬಳಿಯಲು ಪ್ರತಿ ಚದರ್ ಮೀಟರ್ಗೆ 10 ರೂಪಾಯಿಯಂತೆ ತಗಲುವ ವೆಚ್ಚ 15,000 ಆದರೆ ಆ ಸಭಾಂಗಣದ ಎತ್ತರವನ್ನ ಕಂಡುಹಿಡಿಯಿರಿ. ಅಂದ್ರ ಅವ್ರು ಈಗೇನ್ ಹೇಳಿದಾರಂದ್ರ ಒಂದು ಸಭಾಂಗಣದ ನೆಲದ ಸುತ್ತಳತೆ, ಈಗ ನಾವು ಕೊಟ್ಟಿರುವ ದತ್ತಾಂಶಗಳನ್ನ ನೀವ್ ಯಾವಾಗಿದ್ರು ನಿಮ್ಗೊಂದು ಎಕ್ಸಾಮ್ ಟಿಪ್ಸ್ ಅಂದ್ರ ಏನ್ ದತ್ತಾಂಶಗಳನ್ನ ನಿಮ್ಗ ಅಕಸ್ಮಾತ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬರ್ಲಿಲ್ಲ ಅಂತಂದ್ರು ಕೊಟ್ಟಿರುವ ದತ್ತಾಂಶಗಳನ್ನ ಬರದ್ರಿ ಅಂದ್ರ ನಿಮ್ಗೆ ಅರ್ಧ ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಅಂತ ಸಿಗುವಂತಹ ಚಾನ್ಸ್ ಇರ್ತೈತಿ. ಹೌದಾ? ಈಗ ಕೊಟ್ಟಿರುವ ದತ್ತಾಂಶಗಳು ಏನಂದ್ರ ಸುತ್ತಳತೆ, ಆ ಸಭಾಂಗಣದ ಸುತ್ತಳತೆ ಎಷ್ಟಿದೆ ನೋಡ್ರಿ, ಎಷ್ಟಿದೆ? 250 ಮೀಟರ್ ಇದೆ. ಹೌದಾ? 250 ಮೀಟರ್ ಇದೆ. ಅದಾದ್ಮೇಲೆ ಸಭಾಂಗಣದ 4 ಗೋಡೆಗಳಿಗೆ ಬಣ್ಣ ಬಳಿಯಲು ಪ್ರತಿ ಚದರ್ ಮೀಟರ್ಗೆ 10 ರೂಪಾಯಿ ಅಂತೆ ಆದರೆ ಎಷ್ಟಾಗತ್ತ ನೋಡ್ರಿ. ಹೌದಾ? ಪ್ರತಿ ಚದರ್ ಮೀಟರ್ಗೆ. ಸೊ ಈಗ ನಾವೇನಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ನೋಡ್ರಿ ಸುತ್ತಳತೆ ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರ ಸುತ್ತಳತೆ ಇಸ್ ಈಕ್ವಲ್ ಟು ಸುತ್ತಳತೆ ಇಂಟು ಎತ್ತರ ಇಸ್ ಈಕ್ವಲ್ ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹೌದಾ? ಇದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಕರಿತೀವಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ರತಿ ಚದರ್ ಕಿಲೋಮೀಟರ್ಗೆ 10 ರೂಪಾಯಿ ಅಂದ್ರೆ ಇಲ್ಲಿ ನೋಡ್ರಿ ಈಗ 15,000 ರೂಪಾಯಿ ಐತಿದ. ಹೌದಾ? 15,000 ರೂಪಾಯಿಗೆ ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅವರು, 15,000 ರೂಪಾಯಿಗೆ 15,000 ರೂಪಾಯಿಗೆ ಈಗ 10 ರೂಪಾಯಿ ಅಂತ ಒಂದು ಚದರ್ ಮೀಟರ್ಗೆ 10 ರೂಪಾಯಿ ಆದಂತ 15,000 ಆಗೈತಿ. ಹಂಗಾದ್ರೆ ಅದ್ರದ್ದು ಎಷ್ಟು ಚದರ್ ಮೀಟರ್ ಅಂತ ನಾವು ಕಂಡು ಹಿಡಿಬಹುದಲ್ಲ. ಸೊ ಇಲ್ಲಿ ನೋಡ್ರಿ 15,000 ರೂಪಾಯಿ ವೆಚ್ಚವಾಗಲು ಇರಬೇಕಾದ ವಿಸ್ತೀರ್ಣ, ಇರಬೇಕಾದ ಇಸ್ ಈಕ್ವಲ್ ಟು ಅಂದ್ರ ಒಂದು ರೂಪಾಯಿ 10 ರೂಪಾಯಿ ಅಂತ ಇಷ್ಟು ರೊಕ್ಕ ಆಗೈತೆ ಅಂದ್ರೆ ನಾವು ಈಸಿಲಿ ನಾವು ವಿಸ್ತೀರ್ಣ ಎಷ್ಟಂತ ಕಂಡು ಹಿಡಿಬಹುದಲ್ಲ. ಸೊ ನಾ ಈಗ ಏನ್ ಮಾಡ್ತೇನೆ ನೋಡ್ರಿ 15,000 ಡಿವೈಡೆಡ್ ಬೈ 10. ಹೌದಾ? ಯಾಕಂದ್ರ 10 ರೂಪಾಯಿದಂತ ನಾವು ಅದನ್ನ ಚದರ್ ಮೀಟರ್ಗೆ ದುಡ್ಡನ್ನ ಕೊಟ್ಟಿರ್ತೈತಿ. ಹೌದಾ? ಸೊ ಇಲ್ಲೊಂದ್ ಜೀರೋ ಹೋತಂದ್ರೆ ಎಷ್ಟಾತಂಗಾರ ಇದು 1500 ಮೀಟರ್ ಸ್ಕ್ವೇರ್ ಅಂತ ಆಯ್ತು. 1500 ಮೀಟರ್ ಸ್ಕ್ವೇರ್ ಅಂತ ಆಯ್ತು. ಅಂದ್ರ 1500 ಮೀಟರ್ ಸ್ಕ್ವೇರ್ಗೆ 10 ರೂಪಾಯಿದಂತ ನಾವು ದುಡ್ಡನ್ನ ಕೊಟ್ಟಾಗ ಎಷ್ಟಾಗಿತ್ತು ನಮ್ಗ 15,000 ರೂಪಾಯಿ ಆಗಿತ್ತು. ಸೊ ಎತ್ತರವನ್ನ ಕಂಡು ಹಿಡಿಬೇಕಂದ್ರೆ ನಾವ್ ಯಾವ ರೀತಿ ಮಾಡ್ತೇವೆ ನೋಡ್ರಿ ಇಲ್ಲೇ. ಇದು ಗೊತ್ತಾಯ್ತು? ಸುತ್ತಳತೆ ಎಷ್ಟಿದೆ 250 ಇಂಟು ಎತ್ತರ ಅಂದ್ರೆ ನಮಗ್ ಗೊತ್ತಿಲ್ಲ, ಎಚ್ ಇಸ್ ಈಕ್ವಲ್ ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವಾಗಾದ್ರೂ ಬಂತು ನಿಮಗೆ ಎಷ್ಟಿದೆ 1500 ಅಂತ ಇತ್ತು. ಕರೆಕ್ಟಾ? ಸೊ ಈಗ ನಾ ಎಚ್ಚವನ್ನ ಕಂಡು ಹಿಡಿಬೇಕಂದ್ರ ಎಚ್ ಇಸ್ ಈಕ್ವಲ್ ಟು 1500 ಡಿವೈಡೆಡ್ ಬೈ 250 ಅಂತ ಇದೆ. ಹೌದಾ? 1500 ಇಂಟು ಡಿವೈಡೆಡ್ ಬೈ 1500 ಡಿವೈಡೆಡ್ ಬೈ 250 ಅಂತ ಇದೆ. ಸೊ ಈ ಜೀರೋ ಕ್ಯಾನ್ಸಲ್ ಆಯ್ತು. ಎಷ್ಟಾಯ್ತು ನೋಡ್ರಿ 25 ಒಂದ್ಲೆ 25 ನಾಲ್ಕಲೆ 100, 25 ಐದ್ಲೆ 125 ಅಂದ್ರೆ ಇದು ಎಷ್ಟಾಯ್ತು 25 ಆರ್ಲೆ 150. ಕರೆಕ್ಟಾ? ಸೊ ಎಚ್ ಇಸ್ ಈಕ್ವಲ್ ಟು 6 ಎಲ್ಲಾ ಮೀಟರ್ ಒಳಗಿರೋದ್ರಿಂದ ನಾವು ಮೀಟರ್ ಅಂತ ಬರಿಬಹುದು. ಅಂದ್ರೆ ಎಚ್ ಇಸ್ ಈಕ್ವಲ್ ಟು 6 ಮೀಟರ್ ಅಂತ ಆಯ್ತು. ಗೊತ್ತಾಯ್ತಾ? ಇದು ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನ್ ಕ್ವಶನ್ ಇದೆ ನೋಡ್ರಿ.
4th ಒನ್ ಇದು ಲಾಸ್ಟ್ ಪ್ರಾಬ್ಲಮ್. ಇದ್ರ ಮುಂದಿನ ನೀವು ಉಳಿದನ್ನ ಈಸಿ ಅದಾವು, ನೀವ ಮಾಡ್ಬೋದು ಅವ್ನ. ಹೌದಾ? ಸೊ ಇದು 4th ಒನ್ ಏನಿದೆ ನೋಡ್ರಿ. 4th ಒನ್ ಒಂದು ಕ್ವಶನ್ ಓದ್ತೆ ನೋಡ್ರಿ. ಒಂದು ಡಬ್ಬದಲ್ಲಿರುವ ಬಣ್ಣವು 9.375 ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಪ್ರದೇಶಕ್ಕೆ ಹಚ್ಚಲು ಸಾಕಾಗುತ್ತದೆ. ಈ ಡಬ್ಬದಲ್ಲಿರುವ ಬಣ್ಣದಿಂದ 22.5 ಸೆಂಟಿಮೀಟರ್, 10 ಸೆಂಟಿಮೀಟರ್, 7.5 ಸೆಂಟಿಮೀಟರ್ ಅಳತೆಯ ಎಷ್ಟು ಇಟ್ಟಿಗೆಗಳಿಗೆ ಬಣ್ಣ ಹಚ್ಚಬಹುದು ಅಂತ ಇದಾರೆ. ಅಂದ್ರೆ ಒಂದು ಬಾಕ್ಸ್ ಒಳಗ್ ನಮಗ ಇಂತಿಷ್ಟು ಬಣ್ಣ ಐತಿ. ಹೌದಾ? ಸೊ ಒಂದ್ ಇಟ್ಟಂಗಿದು ಅಂದ್ರೆ ಇಟ್ಟಿಗೆದು ಏನಾಗಿದೆ ನಮ್ಗೆ ಆ ವಿಸ್ತೀರ್ಣವನ್ನ ಕಂಡುಹಿಡಿದು ಅಂತಾವ್ ಎಷ್ಟು ಆ ಬಣ್ಣದಿಂದ ಎಷ್ಟು ಇಟ್ಟಿಗೆಗೆ ನಾವ್ ಏನ್ ಮಾಡ್ಬೋದು, ಪೇಂಟ್ ಮಾಡ್ಬೋದು ಅಂತ ಕೇಳಿದಾರ ಅವ್ರು. ಹೌದಾ? ಸೊ ಈಗ ಏನ್ ಮಾಡ್ಬೇಕಂದ್ರೆ ನಾವು ಒಂದು ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಈಗ ಫಸ್ಟ್ ಉದ್ದ, ಅಗಲ, ಎತ್ತರ. ಹೌದಾ? ಅಲ್ಲಿ ನೋಡ್ರಿ, ನಿಮ್ಗ ಪರ್ಟಿಕ್ಯುಲರ್ ಆಗಿ ನಿಮ್ ಕಡೆ ಬುಕ್ ಇದ್ರ ನೋಡ್ಬೋದು. ಪರ್ಟಿಕ್ಯುಲರ್ ಆಗಿ ಇದ ಉದ್ದ, ಇದ ಅಗಲ, ಎತ್ತರ ಅಂತ ಕೊಟ್ಟಿಲ್ಲ. ಬಟ್ ನಮಗ್ ಏನಾಗಿದೆ ಹೇಳ್ರಿ, ಆಯತದ ವಿಸ್ತೀರ್ಣ LBH ಅಂತ ಗೊತ್ತಿದೆ. ಹೌದಾ? ಅಲ್ಲಿ LBH ಅಂದ್ರೆ ನಮಗ ಕ್ರಮವಾಗಿ ಉದ್ದ, ಅಗಲ, ಎತ್ತರಗಳನ್ನ ಕೊಟ್ಟಿರ್ತಾರಂತ ನಾವು ಅರ್ಥ ಮಾಡ್ಕೋಬೇಕು. ಹೌದಾ? ಸೊ ಉದ್ದ ಅಂದ್ರೆ ಎಷ್ಟಿದೆ ನೋಡ್ರಿ, 22.5 ಹೌದಾ ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 7.5 ಸೆಂಟಿಮೀಟರ್ ಅಂತ ಇದೆ. ಹೌದಾ? ಇವೇನ್ ಎಲ್ಲವೂ ಒಂದೇ ಯೂನಿಟ್ ಒಳಗದಾವ್. ಇವನೇನ್ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ, ಇದು ಸೆಂಟಿಮೀಟರ್, ಇದು ಸೆಂಟಿಮೀಟರ್, ಇದು ಕೂಡ ನಮಗ ಸೆಂಟಿಮೀಟರ್ ಅಂತ ಆಗಿದೆ. ಸೊ ನಾವೀಗ ಏನ್ ಮಾಡ್ಬೇಕು, ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಕ್ವಶನ್ ಏನಿದೆ ನೋಡ್ರಿ, ಅದು ಸಾರಿ ಸೂತ್ರ 2LH ಪ್ಲಸ್ 2LB ಪ್ಲಸ್ 2BH ಅಂತ ಇದೆ. ಹೌದಾ? ನಿಮಗ ಕ್ವಶನ್ ಅಂದ್ರೆ ಫಾರ್ಮುಲಾ ಇರೋದು ಏನಿದೆ, 2LH ಪ್ಲಸ್ 2LB 2BH ಅಂತ ಇದೆ. ಹೌದಾ? ಈಗ ನಾವೇನ್ ಮಾಡ್ಬೇಕು, ಕೊಟ್ಟಿರುವ ದತ್ತಾಂಶಗಳನ್ನ ಅಲ್ಲಿ ಎಲ್ಲವನ್ನು ಸಿಂಪ್ಲಿಫೈ ಮಾಡಿ ಹಾಕ್ಬೇಕು. ಹೌದಾ? ಸೊ ಇಲ್ಲಿ ನೋಡ್ರಿ, 2 ಇಂಟು L ಅಂದ್ರೆ ಏನಿದೆ 22.5 ಇಂಟು H ಅಂದ್ರೆ ಎಷ್ಟಿದೆ 10 ಅಂತ ಇದೆ. ಹೌದಾ? ಪ್ಲಸ್ ಈ ರೀತಿ ಸ್ವಲ್ಪ ಪಾಯಿಂಟ್ ಒಳಗಿರುವು, ಆಮೇಲೆ ಈ ರೀತಿ ಲಾಂಗ್ ಆಗಿ ನಾವು ಏನ್ ಮಾಡ್ಬೋದು, ಇವನ್ನ ವ್ಯಾಲ್ಯೂಗಳನ್ನ ಹಾಕ್ಬೇಕಾದ್ರೆ ಬಹಳ ಪೇಶನ್ಸ್ಲೆ ಸ್ವಲ್ಪ ನೀಟಾಗಿ ಹಾಕ್ಬೇಕು. ಇಲ್ಲ ಅಂದ್ರ ತಪ್ಪುವಂತ ಚಾನ್ಸು ಬಹಳ ಇರ್ತೈತಿ. ಹೌದಾ? ಸೊ 2 ಇಂಟು L ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ 22.5 ಇಂಟು B ಅಂದ್ರ ಸಾರಿ ಇಲ್ಲಿ H ಅಂದ್ರೆ ಇದು 7.5 ಇದೆ. ಹೌದಾ? 7.5 ಇಲ್ಲಿ B ಅಂದ್ರೆ ಎಷ್ಟಿದೆ 10 ಅಂತ ಇದೆ. ಹೌದಾ? ನೆಕ್ಸ್ಟ್ ಇಂಟು ಪ್ಲಸ್ 2 ಇಂಟು B ಅಂದ್ರೆ ಎಷ್ಟಿದೆ ಇಲ್ಲಿ 10, H ಅಂದ್ರೆ ಎಷ್ಟಿದೆ 7.5 ಅಂತ ಇದೆ. ಹೌದಾ? ಸೊ ಈಗ ಇದನ್ನ ನೋಡೋಣ ಎಷ್ಟಾಗತ್ತಂತ ಹೇಳಿ. 2 ಇಂಟು ಫಸ್ಟ್ ಇದನ್ನ ಗುಣಾಕಾರ ಮಾಡಿಡ್ಬೇಕು. ಒಂದ್ ಸೆಕೆಂಡ್. 22.5 ಇಂಟು 7.5 ಎಷ್ಟಾಗತ್ ನೋಡ್ರಿ ಅದು. ಇದನ್ನ ಎರಡು ಗುಣಾಕಾರ ಮಾಡಿದ್ರೆ ನಮ್ಗೆ ಎಷ್ಟಾಗತ್ತಂದ್ರೆ ಈಗ 337.5 ಪ್ಲಸ್ ಇದನ್ನ ಗುಣಾಕಾರ ಮಾಡಿದ್ರೆ ಎಷ್ಟಾಗತ್ ನೋಡ್ರಿ 450 ಆಗತ್ತ. ಹೌದಾ? ಪ್ಲಸ್ ಇದನ್ನ ಗುಣಾಕಾರ ಮಾಡಿದ್ರೆ ಎಷ್ಟಾಗತ್ತೆ ಹೇಳ್ರಿ 150 ಆಗತ್ತ. 7.5 ಇಂಟು 10 ಇಂಟು 2 ಮಾಡಿದ್ರ ಎಷ್ಟಾಗತ್ ನಮಗ 150 ಆಗತ್ತ. ಇದಾದ್ಮೇಲೆ ಇವನಷ್ಟು ಪ್ಲಸ್ ಮಾಡ್ರಿ 335 ಅಂದ್ರ 337.5 ಪ್ಲಸ್ 450 ಪ್ಲಸ್ 150 ನೀವು ಪ್ಲಸ್ ಮಾಡ್ರಿ ಎಷ್ಟಾಗತ್ ಹೇಳ್ರಿ 937
0.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತೆ. 937.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತೆ. ಹೌದಾ? ಇವಾಗ ನಾವೇನ್ ಮಾಡ್ಬೇಕು, ಇಟ್ಟಿಗೆಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಇಟ್ಟಿಗೆಗಳ ಸಂಖ್ಯೆ ಅಂದ್ರ ಈಗ ಬರೀ ನಮ್ದು ಒಂದ್ ಇದ್ರದಿಷ್ಟ ಆಯ್ತು. ಆ ಇದಕ್ಕೆ ಏನಾಗತ್ತೆ ಹೇಳ್ರಿ, ಆ ಬಣ್ಣದ ಡಬ್ಬಿ ಒಳಗ ಬಣ್ಣ ಇದೆಯಲ್ಲ, ಅದು ಇಂತ ಎಷ್ಟು ಇಟ್ಟಿಗೆಗಳಿಗೆ ಪೇಂಟ್ ಬಳಿಲಿಕ್ಕೆ ಆಗ್ತೈತಿ ಅನ್ನೋದು. ಹೌದಾ? ಅದು ಮತ್ತೆ ಇನ್ನು ನೆಕ್ಸ್ಟ್ ಇದೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೇನೆ. ಇದನ್ನ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೇನಂತ. ಥ್ಯಾಂಕ್ ಯು.